ನಾನು ಮೂಲ 18 ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡ್ತಾಯಿದ್ದು. ನಮ್ಮ ಜಮೀನಿಗೆ ಪಳ್ಳೆಕರು ಸುಧಾ ಬಂದು ನನಗೆ ಅವಾರ್ಡ್ ಕೊಟ್ಟಿರುವಂಥದ್ದು. ಮತ್ತು ನಮಗೆ ಊರಲ್ಲಿ ಒಂದು ಸಂಘಟನೆ ಮಾಡ್ಕೊಂಡು ನೈಸರ್ಗಿಕ ಕೃಷಿಕರ ಸಂಘ ಅಂತ, ಅಲ್ಲಿ ಒಂದು 25ರಿಂದ 50 ಜನ ಊಟ ಹಾಕಿದ್ದೀವಿ. ನೈಸರ್ಗಿಕ ಕೃಷಿಲಿ ನಾವು ನಮ್ಮ ಧ್ಯೇಯ ವಿಷಮುಕ್ತ ಭೂಮಿ, ಋಣಮುಕ್ತ ರೈತ ಮತ್ತು ರೋಗಮುಕ್ತ ಮನುಷ್ಯ ಅನ್ನೋ ಕಾನ್ಸೆಪ್ಟ್ ಮೇಲೆ ಕೆಲಸ ಮಾಡ್ತಾಯಿದ್ದೀವಿ. ಈ ಸಂತೆಗೆ ಬಂದು ನಾನು ಮುಖ್ಯ ಬೆಳೆ ಕಬ್ಬಲ್ಲಿ ಮಾಡ್ತಾ ಇರಬೇಕಾದ್ರೆ ನಮ್ಮದು ಸಂತೆಯವರು ನನ್ನನ್ನು ಗುರುತಿಸಿ ಏನು ಮಾಡಿದ್ರು, ನೀನು ಕಬ್ಬಿನ ಜ್ಯೂಸ್ ಹಾಕು, ಇಲ್ಲಿ ಜನಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಇದು ಮಾಡಿದಾಗ, ಮತ್ತು ಅದೇ ರೀತಿ ಸೆಲ್ಕೋ ಫೌಂಡೇಶನ್ನವರು ನನ್ನನ್ನು ಗುರುತಿಸಿ ನನಗೆ ಈ ಕಬ್ಬಿನ ಜ್ಯೂಸ್ ಮಿಷಿನ್ನ ಸಬ್ಸಿಡಿ ರೂಪದಲ್ಲಿ ನನಗೆ ಕೊಟ್ಟವ್ರೆ. ನೋಡಿ, ಇದು ನಿಂಬೆಹಣ್ಣು ಜ್ಯೂಸ್ ಮಾಡೋಕ್ಕೆ ಇದು ಒಂದು ಮಿಷಿನ್ನು. ಇದು ಕಬ್ಬಿನ ಜ್ಯೂಸ್ ಮಾಡೋಕ್ಕೆ ನನ್ನದೇ ಆದ ಕಬ್ಬು ಬೆಳ್ಕೊಂಡು ತಂದು ಕಬ್ಬು ಮಾಡ್ತಾಯಿದ್ದೀನಿ. ಈ ರೀತಿ ನಮ್ಮ ಜೀವನ ಬದುಕು ಕಟ್ತಾಯಿದ್ದೀವಿ. ಮುಂದಿನ ದಿನ ಇಲ್ಲಿ ಬಂದು, ಏಕೆಂದರೆ ಈಗ ಹೊರಗಡೆ 20-25 ರೂಪಾಯಿಗೆಲ್ಲ ಕಬ್ಬಿನ ಜ್ಯೂಸ್ ಕೊಡ್ತಾರೆ. ಆದರೆ ಅವರು ಅವತ್ತಿಂದ ಅವತ್ತು ಫ್ರೆಶ್ಶಾಗಿ ಕೊಡೋಕ್ಕಾಗಲ್ಲ. ಎಲ್ಲೋ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ, ಎಲ್ಲೋ ಧೂಳು ಕೂತಿರುತ್ತೆ, ಮಾಡ್ಕೊಬರ್ತಾರೆ. ಆದರೆ ನಾವು ಆ ರೀತಿಯಲ್ಲ. ಅವತ್ತು ಸಂಜೆ ಶುಕ್ರವಾರ ಸಂಜೆ ಕಡಿದ್ರೆ ಶನಿವಾರ ನೈಟು ಕ್ಲೀನ್ ಮಾಡ್ಕೊಂಡು ಬೆಳಿಗ್ಗೆ ತಂದು ಇಲ್ಲಿ ಫ್ರೆಶ್ಶಾಗಿ ಕಬ್ಬಿನ ಜ್ಯೂಸ್ ಕೊಡ್ತೀವಿ. ಅಷ್ಟು ಅದ್ಭುತವಾಗಿದೆ. ಬೆಳಗ್ಗೆಯಿಂದ ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿದವರೆಲ್ಲ ಒಳ್ಳೆ ಒಂದು ಅದ್ಭುತವಾದ ರಿಸಲ್ಟ್ ಹೇಳೋರೆ. ಮುಂದಿನ ದಿನ ಇಲ್ಲಿ ಹೆಚ್ಚಿನ ಗ್ರಾಹಕರು ಬಂದರೆ ಇನ್ನಷ್ಟು ಜನ ರೈತರು ಬದುಕು ಕಟ್ಟೋದ್ರಲ್ಲಿ ಸಂದೇಹ ಇಲ್ಲ. ಸರ್, ಇದರಲ್ಲಿ ಇವಾಗ ಇನ್ನೊಂದು ಇವಾಗಿನ ಯಂಗ್ಸ್ಟರ್ಸ್ ಎಲ್ಲ ಅಗ್ರಿಕಲ್ಚರ್ ಕಡೆ ಇವಾಗ ಸ್ವಲ್ಪ ಮನ್ಸು ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನೀವೇನಾದ್ರು ಸಜೆಷನ್ ಕೊಡಬೇಕು, ಏನಾದ್ರು ಹೇಳಬೇಕು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಈಗ ಯಂಗ್ಸ್ಟರ್ಗೆ ಅಗ್ರಿಕಲ್ಚರು ಅಂದರೆ ಇವಾಗ ಅದು ಬಿಟ್ಟರೆ ಇನ್ನೂ ಪರ್ಯಾಯ ಇಲ್ಲವೇ ಇಲ್ಲ. ಯಾಕೆಂದರೆ ಇವತ್ತಿನ ದಿನಮಾನಗಳಲ್ಲಿ ನೋಡ್ತಾ ಇರ್ಬೋದು, ಇವ್ರು ಎಷ್ಟೇ ಸಂಬಳ ಕೊಡ್ಬೋದು, ಎಷ್ಟೇ ಇದು ಕೊಡ್ಬೋದು, ಆರೋಗ್ಯ ಅಂತೂ ಕೊಡೋಕ್ಕೆ ಸಾಧ್ಯವಿಲ್ಲ. ನಾವು ಬಳಕೆ ಮಾಡುವಂಥ ಉತ್ಪನ್ನಗಳ ನಮ್ಮದೇ ಕಣ್ಣೆದುರು ಬೆಳೆದು ನಾವು ತಿಂದು, ನಾವು ಅದನ್ನು ಮುಟ್ಟಿ ಅದ್ರ ಮಜಾ ಅನುಭವಿಸಿ ತಿಂದು ಉಳಿದದನ್ನು ನಮ್ಮ ಅಕ್ಕಪಕ್ಕದವ್ರಿಗೆ ಕೊಟ್ಟು ಮಾರಿ ಬದುಕು ಕಟ್ಕೊಂಡ್ರೆ ಅದು ಬದುಕು. ಇಲ್ಲ ಅಂದರೆ ಅಲ್ಲಿ ಯಾವನೋ ಬೆಳ್ಕೊಡ್ತಾನೆ, ಯಾವ ರೀತಿ ಕೊಡ್ತಾರೆ ಏನು ಅನ್ನೋದು ಒಂದೂ ಗೊತ್ತಿಲ್ಲ. ಅವಾಗೇನಾಯ್ತದೆ ಅಂದರೆ ಅವನೇನೋ ಆಮೇಲೆ ಇಲ್ಲೇನಪ್ಪ ಅಂದರೆ ಒಂದು ಸತ್ಯ, ಅವನು ಏನು ತಿಂತಾನೆ ಅದರಿಂದ ಮುಂದಕ್ಕೆ ಯಾವ ರೀತಿ ಆರೋಗ್ಯದ ಮೇಲೆ ಎಫೆಕ್ಟ್ ಬೀರುತ್ತೆ ಅನ್ನೋದು ಒಂದು ಸ್ವಲ್ಪನಾದ್ರು ಯೋಚನೆ ಮಾಡಿ ತಿಂದರೆ ಆವಾಗ ಅವನು ವ್ಯವಸಾಯಕ್ಕೆ ಬರಬೇಕಾ, ಇನ್ಯಾವುದೋ ಫೀಲ್ಡಲ್ಲಿ ಬದುಕು ಕಟ್ಕೋಬೇಕಾ ಅನ್ನೋದೆಲ್ಲ ಅವನಿಗೆ ಸತ್ಯ ಅರ್ಥ ಆಯ್ತದೆ. ಹಂಗಾದ್ರೆ ಮಾತ್ರ ಮುಂದಕ್ಕೆ ಈ ಭಾರತಕ್ಕೆ ಭವಿಷ್ಯ ಇರೋದೇ ಯುವಕರಲ್ಲಿ. ಯುವಕರು ಅವರು ಇರಬೇಕು ಅಂದರೆ ಅವ್ರ ಆರೋಗ್ಯ ಇರಬೇಕು. ಆರೋಗ್ಯ ಇಲ್ಲ ಅಂದರೆ ಪ್ರಯೋಜನ ಇಲ್ಲ. ಈಗ ಆಲ್ರೆಡಿ 120 ವರ್ಷ ಬದುಕ್ತಿದ್ದ ಮನುಷ್ಯ ಈಗ 60 ವರ್ಷಕ್ಕೆ ಬಂದವನೇ ಅಂದರೆ ಮುಂದಿನ ದಿನಮಾನಗಳು ಎಲ್ಲಿ ಕರ್ಕೊಯ್ತವೆ ಅಂತ ಹೇಳೋಕ್ಕಾಗಲ್ಲ. ಏಕೆಂದರೆ ಮಾನವನ ಅಸ್ತಿತ್ವನೇ ವಿನಾಶದಂಚಿಗೆ ಹೋಯ್ತಾ ಇದೆ. ಈಗ ಆ ಮಟ್ಟಕ್ಕೆ ಆಯ್ತಾ ಇದೆ. ಹಂಗಾಗಿ ನಾವು ಮುಂದಿನಕ್ಕೆ ಭಾರತಕ್ಕೆ ಬೇಕಾಗಿರೋದೇ ಭವಿಷ್ಯ ಜನಸಂಖ್ಯೆ. ಎಲ್ಲ ಸಂಪತ್ತನ್ನು ಬೇಕಾದ್ರೆ ತರ್ಬೋದು, ಜನಸಂಖ್ಯೆ ಸಂಪತ್ತು ಕಾಯ್ತಾ ಇಲ್ಲ. ಯಾಕೆಂದರೆ ದಿನೇ ದಿನೇ ನೀವು ನೋಡ್ತಾ ಇರ್ಬೋದು, ಕ್ಯಾನ್ಸರು, ಹಾರ್ಟ್ ಅಟ್ಯಾಕು, BP, ಶುಗರು, ಈಗ ಹನುಮಂತನ ಬಾಲದ ಥರ ಲಿಸ್ಟ್ ಆಗೋಗದೆ. ಈ ರೋಗಗಳದ್ದು ಹೆಸ್ರುಗಳು ಹನುಮಂತನ ಬಾಲದ ಥರ ಲಿಸ್ಟ್ ಆಗೋಗದೆ. ಇಂಥ ಇದರಲ್ಲಿ ಮನುಷ್ಯ ಯಾವ ಮಟ್ಟಕ್ಕೆ ವಿನಾಶಕ್ಕೆ ಹೋಯ್ತಾನೆ ಅಂತ ಹೇಳೋಕ್ಕಾಗಲ್ಲ. ಏಕೆಂದರೆ ನಾವು ಬಳಸ್ತಾ ಇರುವಂಥ ಪ್ರಾಡಕ್ಟು ಕೆಮಿಕಲ್ ಎಣ್ಣೆ, ಕೆಮಿಕಲ್ ಸಕ್ಕರೆ, ಇವೆಲ್ಲ ಪಾಯ್ಸನ್ನೇ. ನೋಡಿ, ಈಗ ನಂದು ಲೋಗೋನೇ ಬೆಲ್ಲ ತಿಂದವನು ಬದುಕ್ತಾ, ಸಕ್ಕರೆ ತಿಂದವನು ಸತ್ತ ಅಂತ. ಹೌದು, ನೋಡಿದ್ದೀವಿ. ನಮ್ಮ ಅದ್ರ ಮೇಲೆ ನಾವು ಜೈ ಮಾತಾ ಜೈ ಗೋಮಾತಾ. ಭೂಮಿ ಉಳಿದ್ರೆ ನಾವು ಭೂಮಿ ಉಳಿಲಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಉಳಿಯೋಕ್ಕಾಗಲ್ಲ. ಅಂಥ ದಿನದಲ್ಲಿ ನಾವು ಭೂಮಿ ಉಳಿಸ್ಕೋಬೇಕಾದ್ರೆ ಅನಿವಾರ್ಯವಾಗಿ ನಾವು ನೈಸರ್ಗಿಕ ಕೃಷಿ ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿಗೆ ಬರಲೇಬೇಕು. ಬರಲಿಲ್ಲ ಅಂದರೆ ಈ ಭೂಮಿ ಮೇಲೆ ಜನಸಂಖ್ಯೆಯ ನಾವು ಬೂತ್ ಕರಡಿ ಹಾಕಿ ಹುಡುಕಿದ್ರು ಸಿಗಲ್ಲ. ಆ ಮಟ್ಟಕ್ಕೆ ಆಯ್ತದೆ ಮುಂದಿನ ದಿನ. ಆಮೇಲೆ ಇದು ಮಿಷಿನ್ನು ಈಗ ನೀವು ಹೊರಗಡೆ ನೋಡೋದಕ್ಕೂ ಈ ಮಿಷಿನು ಸ್ವಲ್ಪ ಯೂನಿಕ್ ಆಗಿದೆ. ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ? ಅಣ್ಣ, ಇದು ತುಂಬ ಅದ್ಭುತವಾಗಿದೆ. ಈಗ ಯಾಕೆಂದರೆ ನಾವು ಯಾವುದೂ ಈಗ ನೋಡಿ, ಈಗ ಯಾಕೆಂದರೆ ಇಲ್ಲಿನ ಬೆಂಗಳೂರು ಜನಕ್ಕೆ ಸ್ವಲ್ಪ ಹೈಜೆನಿಕ್ ಆಗಿರಬೇಕು,
ಮತ್ತು ಜಾಸ್ತಿ ಇದಿರೋಕ್ಕಿಲ್ಲ, ಕ್ಲೀನಾಗಿರ್ಬೇಕು. ಕ್ಲೀನಾಗಿರ್ಬೇಕು. ಇದೆಲ್ಲ SS ಸ್ಟೀಲಿಂದ ಮಾಡಿರೋದ್ರಿಂದ. ಆಮೇಲೆ ಸೋಲಾರು, ಇಲ್ಲಿ ನಾವೇನಾರ ಕರೆಂಟ್ ಬಳಸಿದ್ರೆ ಕರೆಂಟ್ ವೇಸ್ಟ್ ಆಗೋದು, ಇಲ್ಲ ಜನ್ರೇಟರ್ ಬಳಸಿದ್ರೆ ವಾಯು ಮಾಲಿನ್ಯ ಆಗೋದು. ಇಲ್ಲಿ ಎಲ್ಲ ಕಡಿಮೆ ಎಲ್ಲ ನಿಲ್ಲಿಸಿ ಬರೀ ಸೋಲಾರ್ ಎನರ್ಜಿಲಿ ಇದು ಮಾಡಿ ನಿಂಬೆ ಜ್ಯೂಸು, ಆರೆಂಜ್ ಜ್ಯೂಸು, ಮೋಸಂಬಿ ಜ್ಯೂಸು, ಕಬ್ಬಿನ ಜ್ಯೂಸು, ಎಳ್ನೀರು ಎಲ್ಲನೂ ಒಂದೇ ಇದರಲ್ಲೇ ರೆಡಿ ಮಾಡವ್ರೆ. ಇದಂತೂ ಅದ್ಭುತ. ಈ ಸೆಲ್ಕೋ ಕಂಪ್ನಿಗೆ ನಾನು ಧನ್ಯವಾದ ಕೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ವೇದಿಕೆಯಲ್ಲಿ. ಯಾಕೆಂದರೆ ಅವರು ಇಂಥ ನಮ್ಮಂಥ ರೈತರನ್ನ ಗುರುತಿಸಿ ಕೈ ಹಿಡಿದು ಎತ್ತಾ ಇರೋದಕ್ಕೆ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅಣ್ಣ. ಇದನ್ನು ನಾವು ಮಿಷಿನ್ ಬೇರೆಯವ್ರು ತಗೋಬೇಕು ಅಂತಂದರೆ ಹಿಂಗೆ ಇದನ್ನು ಅಪ್ಲೈ ಮಾಡಬೇಕು ಅಣ್ಣ? ಅವನು ಫಸ್ಟು ಅಪ್ಲೈ ಮಾಡೋಕ್ಕೆ ಹೆಂಗಿರ್ಬೇಕು ಅಂದರೆ ಅವನು ಫಸ್ಟು ವ್ಯವಸಾಯದಲ್ಲಿ ಗುರುತಿಸ್ಕೊಂಡಿರ್ಬೇಕು, ಅವನು ರೈತ ಆಗಿರ್ಬೇಕು. ಈಗ ಯಾಕೆಂದರೆ ಆ ಕಂಪ್ನಿ ಇರೋದೇ ರೈತನ ಉದ್ಧಾರ ಮಾಡೋಕ್ಕೆ ಅಂತ. ಅಂದರೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದಕ್ಕೆ ಮಾತ್ರ ಅವ್ರು ಸಪೋರ್ಟ್ ಮಾಡ್ತಾ ಇರೋದು. ಹಂಗಾಗಿ ನಾವು ಅಲ್ಲಿ ಕಂಪ್ನಿ ಬಂದು ರೈತರಿಗೋಸ್ಕರನೇ ಕೆಲಸ ಮಾಡ್ತಾ ಇರುವಂಥ ಕಂಪ್ನಿ. ಅದಕ್ಕೋಸ್ಕರ ಅವ್ನು ಫಸ್ಟು ರೈತನಾದರೆ ಎಲ್ಲ ಅವನೇ ಆಟೋಮೆಟಿಕ್ಕಾಗಿ ಹುಡುಕ ಬರ್ತದೆ ಯಾವುದೇ ಕಂಪ್ನಿ. ನಾನೇ ಯಾವತ್ತೂ ಇದು ಹೋಗಿರಲೇ ಇಲ್ಲ ನಾನು ಇದರ ಹಿಂದಗಡೆ. ನಾನು ಕನಸಲ್ಲೂ ಅನ್ಕೊಂಡಿರಲಿಲ್ಲ ಈ ಮಿಷಿನ್ ತರ್ತೀನಿ ಅಂತ. ಅವರೇ ಬಂದರು, ಹಿಂಗೆ ಮಾಡು, ಹಿಂಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ. ನಮ್ಮ ಮದ್ದೂರವರೊಬ್ಬರು ಸೆಲ್ಕೋ ಕಂಪ್ನಿಲಿ ಇದಾಗಿ ಕೆಲಸ ಮಾಡ್ತಾವ್ರೆ, ಫೀಲ್ಡ್ಸು ಸೂಪರ್ವೈಸರಾಗಿ. ಅವರೇ ಬಂದರು, ನೀವು ಒಳ್ಳೆ ರೈತರು, ನೀವು ಏನಾದ್ರು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಅಂತ ಒಂದಕ್ಕೆ ಇವತ್ತು ಇಲ್ಲಿ ಗಂಟ ಬಂದು ಈ ಕೆಲಸ ಮಾಡ್ತಾವೆ ಅಣ್ಣ. ಈಗ ಹೊರಗಡೆ ಈಗ ಎಷ್ಟೋ ಜನ ಬೆಳಗ್ಗೆಯಿಂದ ಕಸ್ಟಮರ್ ಬಂದು ಹೊರಗಡೆ ಕಬ್ಬಿನ ಜ್ಯೂಸ್ ಕುಡ್ದಿರೋಕ್ಕೂ ಇಲ್ಲಿ ಕಬ್ಬಿನ ಜ್ಯೂಸ್ ಕುಡ್ದಿರೋಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಆಗಿ ಉತ್ತರ ಹೇಳ್ಬಿಟ್ಟು ಹೋದರು. ಆಮೇಲೆ ಅದೇ ರೀತಿ ನಮ್ಮದು ಬ್ರ್ಯಾಂಡು ಸೋಪು, ಈಗ ಯಾವುದೇ ಕಂಪ್ನಿ ಬ್ರ್ಯಾಂಡೆಡ್ ಸೋಪ್ಗಳಿಗೂ ನಮ್ಮ ಸೋಪ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ತೋರಿಸವ್ರೆ. ಅಂಥ ಸೋಪು ಗೋಮಯ ಸೋಪು, ಇದು ಗೋಮಯ ಸೋಪು ನೋಡಿ. ಇದಕ್ಕೆ ಪ್ಯೂರ್ ಶ್ರೀಗಂಧ ಮತ್ತು ಗೋಮಯ ಮತ್ತು ಪಚ್ಚಕರ್ಪೂರ, ಮುಲ್ತಾನಿ ಮಿಟ್ಟಿ ಹಾಕಿ ತಯಾರು ಮಾಡೀವಿ ನಾವೇ ಸೋಪು ಮನೇಲಿ. ಅಲ್ಲಿ ನಮ್ಮ ಹಳ್ಳಿಲಿ ಒಂದಷ್ಟು ಜನ ವಯಸ್ಸಾದವ್ರಿಗೆ ಉದ್ಯೋಗ ಕೊಟ್ಟಂಗೂ ಆಯಿತು. ಇಲ್ಲಿ ಇವ್ರಿಗೆ ಸಿಟಿಲಿರುವಂಥವ್ರಿಗೆ ಈಗ ಅಂಗಡಿ ಕೆಮಿಕಲ್ ಸೋಪ್ ಬಳಸಿ ಸ್ಕಿನ್ ಪ್ರಾಬ್ಲಮ್ಮು ಇವತ್ತು ನೋಡ್ಬೋದು. ಸೋರಿಯಾಸಿಸ್ಸು, ಅಲರ್ಜಿ, ಈ ತುರ್ಕೆ, ಕಡಿತ ಇಂಥವೆಲ್ಲ ಹುಟ್ಟಾಯ್ತಾವೆ. ಯಾಕೆ ಅಂದರೆ ಇಲ್ಲಿ ಅವ್ರು ಕೊಡ್ತಾ ಇರುವಂಥ ಕೆಮಿಕಲ್ ಇಡೀ ಇದಕ್ಕೆ ಸಂತೂರು ಕೊಡ್ತೀನಿ ಅಂತಾರೆ, ಪ್ರಪಂಚಕ್ಕೆ ಎಲ್ಲಿ ತಂದು ಕೊಡೋಕ್ಕಾಗೋದು? ನಾವಿಲ್ಲಿ ಬರೀ ಇದೊಂದು ಸಂತೆ ಕೊಡೋಕ್ಕಾಯ್ತಾ ಇಲ್ಲ ಈ ಗೋಮಯ ಸೋಪ. ಯಾಕೆಂದರೆ ಹಂಗಾಗದೆ. ಅದಕ್ಕೋಸ್ಕರ ದಯಮಾಡಿ ಮುಂದಿನ ದಿನದಲ್ಲಿ ಅವರವರ ಆರೋಗ್ಯ ಉಳಿಸ್ಕೋಕ್ಕೋಸ್ಕರ ಗೋ ಉತ್ಪನ್ನಗಳು ಮತ್ತು ಇಂಥ ನೈಸರ್ಗಿಕ ಉತ್ಪನ್ನಗಳು ಬಳಸಿ ಅವರು ಉಳ್ಕೊಂಡು ನಮ್ಮ ಉತ್ಪಾದಕರು ಏನವ್ರೆ ನಮ್ಮ ರೈತರುಗಳು ಅಂಥವ್ರನ್ನ ಉಳಿಸ್ಬೇಕು ಅಂತ ನಿಮ್ಮ ವೇದಿಕೆ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್. ಇಲ್ಲಿ ಇಂಥ ಪ್ರಾಡಕ್ಟ್ಗಳು ತಮಗೆಲ್ಲ ರೀಚ್ ಆಗಬೇಕು ಅಂದರೆ ನೋಡಿ, ಆರ್ ಆರ್ ನಗರದ ಹತ್ರ ರೈತ ಸಂತೆ ಅಂತ ಹೊಡೆದ್ರೆ ನಿಮಗೆ ಲೊಕೇಶನ್ ತೋರಿಸುತ್ತೆ. ಇಲ್ಲಿ ಬಂದು ಇಲ್ಲಿ ಏನೇನು ನಿಮಗೆ ಆರೋಗ್ಯಕ್ಕೆ ತುಂಬ ರಿಸಲ್ಟ್ ಕೊಡುವಂಥ ಪದಾರ್ಥಗಳು ಸಿಗ್ತವೆ. ತಗೊಂಡು ಬಳಕೆದಾರರು ಮತ್ತು ರೈತರುಗಳನ್ನ ಪ್ರೋತ್ಸಾಹಿಸಿ ಈ ಆರ್ ಆರ್ ನಗರ ಸಂತೆ ಇನ್ನೂ ಅಷ್ಟು ಅಭಿವೃದ್ಧಿ ಆಗೋಕ್ಕೆ ಮತ್ತು ಡೆವಲಪ್ ಆಗೋಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಬಳಕೆದಾರರಲ್ಲಿ ಮನವಿ ಮಾಡ್ತೀನಿ. ನೋಡಿ ಎಷ್ಟು ಹೈಜೆನಿಕ್ ಆಗಿದೆ, ಏನು ಅಲ್ಲೇನು ನಾವು ಟಚ್ಚೇ ಇಲ್ಲ. ಯಾವ ಕೈಯಲ್ಲಿ ಧೂಳೋಯ್ತು ಅದೋಯ್ತು ಅನ್ನೋಂಗಿಲ್ಲ. ಇವಾಗ ತಂದೆನ ಇದೆ ಮೊದಲನೇ ವಾರ ಊರಿನ ನೋಡು, ಇಲ್ಲೇ ಎಲ್ಲರೂ ಜಾಗ ವ್ಯವಸ್ಥೆ ಮಾಡಿ. ಈಗ ಟ್ರಾನ್ಸ್ಪೋರ್ಟ್ ಈಗ 30,000 ಕೊಡ್ತೀನಿ ನಾನು ಅದೇ ಕತೆ ನಿಂತ ಸರ್. ಜ್ಯೂಸ್ ಕುಡಿತಿಲ್ಲ, ಕಬ್ಬಿನ ಜ್ಯೂಸು, ನಿಂಬೆ ಜ್ಯೂಸು ಯಾರು ಸಿಗುತ್ತೆ. ಕಬ್ಬಿನ ಜ್ಯೂಸು ರೆಡಿಯಾಗಿದೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಆಚೆ ಕಡೆ ಇರೋ ಥರ ಇಲ್ಲ, ಆ್ಯಕ್ಚುಲಿ ನ್ಯಾಚುರಲ್ ಆಗಿ ಇದೆ, ಚೆನ್ನಾಗಿದೆ ಟೇಸ್ಟ್. Thanks for watching the Corporate Farmer YouTube channel.